ರಾತ್ರಿ ಹೊತ್ತು ಮಲ್ಕೊಂಡಿರುವಾಗ ಒಂದು ಕನಸು ಬರುತ್ತೆ, ಆ ಒಂದು ಕನಸು ರಿಯಾಲಿಟಿಯಲ್ಲೂ ನಡೆದ್ರೆ ಹೇಗಿರುತ್ತೆ. ಸೊ ಆ ತರ ಒಂದು ಹುಡುಗಿಗೆ ನಡೆದಿದೆ ರಿಯಲ್ ಆಗಿ ಜಪಾನ್ ಅಲ್ಲಿ. ಸೊ ಆ ಒಂದು ಹುಡುಗಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಹೆಲೋ ಗೈಸ್, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಒಂದು ಹುಡುಗಿ ಜಪಾನ್ ಅಲ್ಲಿ ಸಣ್ಣ ವಯಸ್ಸಲ್ಲಿರುವಾಗ ಆ ಒಂದು ಹುಡುಗಿಗೆ ತುಂಬಾ ಕನಸು ಬರುತ್ತೆ, ಹಲವಾರು ಕನಸು ಬಂದ್ಬಿಟ್ಟು ಹೋಗುತ್ತೆ. ಸೊ ಆ ಒಂದು ಹುಡುಗಿ ಏನ್ ಮಾಡುತ್ತಂತಂದ್ರೆ, ಇಷ್ಟೊಂದು ಕನಸುಗಳು ನನಗೆ ಮರ್ತು ಹೋಗ್ಬೇಡ್ದು ಅಂತ ಆ ಒಂದು ಹುಡುಗಿ ಏನ್ ಮಾಡುತ್ತಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಹುಡುಗಿಗೆ ಯಾವ ಕನಸು ನೆನಪಿರುತ್ತೋ ಅಷ್ಟು ಕನಸುಗಳು ಒಂದು ಬುಕ್ ಅಲ್ಲಿ ಬರ್ದ್ ಬಿಡ್ತಾಳೆ ಆ ಒಂದು ಹುಡುಗಿ. ವಿತ್ ಡ್ರಾಯಿಂಗ್ ಕೂಡ ಮಾಡ್ತಾಳೆ ಆ ಒಂದು ಹುಡುಗಿ. ಸೊ ಅವಾಗೆ 90s ಅಲ್ಲಿ ಆ ಒಂದು ಹುಡುಗಿ ಆ ಒಂದು ಬುಕ್ ನ ಬರ್ದಿದ್ದಾಳೆ, ಬರ್ದ್ಬಿಟ್ಟು ರಿಲೀಸು ಕೂಡ ಮಾಡ್ತಾ ಇದ್ದಾಳೆ ಆ ಒಂದು ಹುಡುಗಿ. ಸೊ ಆ ಒಂದು ಹುಡುಗಿ ಬುಕ್ ಅಲ್ಲಿ ಏನಂತ ಬರೆದಿದ್ದಾಳೆ ಅಂತ ಅಂದ್ರೆ, 2011 ಅಲ್ಲಿ ತುಂಬಾ ದೊಡ್ಡ ಸುನಾಮಿ ಬಂದು ಜಪಾನಿಗೆ ಅಟ್ಯಾಕ್ ಮಾಡುತ್ತೆ ಅಂತ ಬರೆದಿದ್ದಾಳೆ. ಸೊ ಅವಾಗ ಅಲ್ಲಿರುವ ಜನರು ಎಲ್ಲರೂ ಕೂಡ ಆ ಒಂದು ಬುಕ್ ನ ಓದ್ತಾ ಇರುವಾಗ ಎಲ್ಲದೂ ಕೂಡ ನೋಡ್ತಾ ಇರುವಾಗ, ಸೊ ಈ ಒಂದು ಹುಡುಗಿ ಸುಮ್ನೆ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ. ಇದೆಲ್ಲ ಸುಮ್ನೆ ವೇಸ್ಟ್ ಹಂಗೆ ಹಿಂಗೆ ಅಂತ ಅಲ್ಲ, ತುಂಬಾ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಆ ಒಂದು ಹುಡುಗಿನ, ಎಲ್ಲರೂ ಕೂಡ ಇಗ್ನೋರ್ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ನಡೆದಿರೋ ಘಟನೆನೇ ಬೇರೆ. ಏನಂತ ಅಂದ್ರೆ 2011 ಅಲ್ಲಿ ಆ ಹುಡುಗಿ ಹೇಳಿದ ನಂತರ ಒಂದು ತುಂಬಾ ದೊಡ್ಡ ಸುನಾಮಿ ಬಂದು ಜಪಾನಿಗೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಅವಾಗ ಜನರು ಎಲ್ಲರೂ ಕೂಡ ಶಾಕ್ ಆಗ್ತಾ ಇದ್ದಾರೆ. ಸೊ ಆ ಒಂದು ಹುಡುಗಿ 90s ಅಲ್ಲಿ ಬರ್ದಿರೋದು ಆ ಒಂದು ಬುಕ್ ನ, ಆದ್ರೆ ಬಟ್ 2000 ಅಲ್ಲಿ ಎಲ್ಲದೂ ಕೂಡ ನಡೀತಾ ಇದೆ ಅನ್ನೋ ಒಂದು ಪ್ರಶ್ನೆ ಜನರಿಗೆಲ್ರಿಗೂ ಕೂಡ ಉಂಟಾಗ್ತಾ ಇದೆ. ಆ ತರ ಒಂದು ಪ್ರಶ್ನೆ. ಸೊ ಆ ಒಂದು ಹುಡುಗಿ ಯಾರು, ಆ ಒಂದು ಹುಡುಗಿ ಹೆಸರು ಏನು, ಎಲ್ಲದೂ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ಆ ಒಂದು ಹುಡುಗಿನ ಹೆಸರು ಏನಂತ ಅಂದ್ರೆ ರಿಯೋ ಟಾಕ್ಸುಕಿ. ಯಾಕಂದ್ರೆ ನೀವು ಗೂಗಲ್ ಅಲ್ಲೂ ಕೂಡ ಸರ್ಚ್ ಮಾಡಿ ನೋಡ್ಕೊಬಹುದು ಆ ಹುಡುಗಿನ. ಸೊ ಜಪಾನ್ ಅಲ್ಲಿ ಈ ವರ್ಷ 2025 ಅಲ್ಲಿ ತುಂಬಾ ದೊಡ್ಡ ಘಟನೆ ನಡೆಯುತ್ತೆ ಅಂತ ಆ ಒಂದು ಹುಡುಗಿ ಅವಳ ಕನ್ಸಿಗೆ ಬಂದಿರೋದನ್ನ ಇವಾಗೆ ರಿಯಾಲಿಟಿಯಲ್ಲಿ ಹೇಳ್ತಾ ಇದ್ದಾಳೆ. 2025 ತುಂಬಾ ದೊಡ್ಡ ಸುನಾಮಿ ಬರುತ್ತೆ ಅಂತ ಆ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ. ಸೊ ಹಂಗಾಗಿ ಆ ಒಂದು ಹುಡುಗಿ ಇವಾಗೆ ತುಂಬಾ ಟ್ರೆಂಡಿಂಗ್, ತುಂಬಾ ವೈರಲ್ ಕೂಡ ಹಾಕ್ತಾ ಇದ್ದಾಳೆ. ಸೊ ಆ ಒಂದು ಹುಡುಗಿ 1954 ಅಲ್ಲಿ ಹುಡ್ತಾ ಇದ್ದಾಳೆ. ಸೊ ಅವರೊಬ್ರು ಒಂದು ಮಾಂಗಾ ಆರ್ಟಿಸ್ಟ್ ಅವರು. ಸೊ ಅವ್ರು ಸಣ್ಣ ವಯಸ್ಸಲ್ಲೇ ಮಲ್ಕೊಂಡಿರುವಾಗ ತುಂಬಾ ಡೀಪ್ ಸ್ಲೀಪಿಗೆ ಹೋದಾಗ ತುಂಬಾ ದೊಡ್ಡ ಕನಸುಗಳು ಬರುತ್ತೆ, ತುಂಬಾ ಡೇಂಜರ್ ಆಗಿರುವ ಕನಸು ಬರುತ್ತೆ. ಅದು ಸಾಧಾರಣವಾಗಿರೋ ಕನಸು ಬರಲ್ಲ, ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ಕಲರ್ಫುಲ್ ಆಗಿ ಅವರಿಗೆ ಕನಸುಗಳು ಬಂದ್ಬಿಟ್ಟು ಹೋಗ್ತಾನೆ ಇರುತ್ತೆ. ಅದು ತುಂಬಾನೇ ಕನಸು ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅವಾಗ ಆ ಒಂದು ಹುಡುಗಿ ಯೋಚನೆ ಮಾಡ್ತಾ ಇದ್ದಾಳೆ. ಏನಂತ ಯೋಚನೆ ಮಾಡ್ತಾ ಇದ್ದಾಳೆ ಅಂತಂದ್ರೆ, ನನಗ್ ಬರುವ ಕನಸು ಎಲ್ಲದೂ ಕೂಡ ನಾವು ಒಂದು ಬುಕ್ಕಲ್ಲಿ ಬರ್ಕೊಬೇಕು ಅಂತ ಆ ಒಂದು ಹುಡುಗಿ ಡೇಟ್ ಸಮೇತ ಬರ್ಕೊಂತಾ ಇದ್ದಾಳೆ. ಸೊ ಕನ್ಸಲ್ಲಿ ಯಾವ ಡೇಟ್ ಬಂದಿದೆ, ಕನ್ಸಲ್ಲಿ ಯಾವ ಡೇಟ್ ಅಲ್ಲಿ ಈ ತರ ಒಂದು ಘಟನೆ ನಡೆದಿದೆ, ಸೇಮ್ ಎಲ್ಲದೂ ಕೂಡ ಡೀಟೇಲ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಅವಳು ಒಂದು ಬುಕ್ ಅಲ್ಲಿ ಡೇಟ್ ಸಮೇತ ಎಲ್ಲದೂ ಕೂಡ ನೀಟಾಗಿ ಬ್ಯೂಟಿಫುಲ್ ಆಗಿ ಡ್ರಾಯಿಂಗ್ ವಿತ್ ಅವಳು ಎಲ್ಲದೂ ಕೂಡ ಬರಿತಾ ಇದ್ದಾಳೆ. ಅವಳು ಕನ್ಸಲ್ಲಿ ಯಾವ ಘಟನೆ ನಡೀತು, ಏನೇನು ಆಯ್ತು ಎಲ್ಲದೂ ಕೂಡ ಡೀಟೇಲ್ ಆಗಿ ಎಲ್ಲದೂ ಕೂಡ A to Z ಬರಿತಾ ಇದ್ದಾಳೆ. ಬೆಳಗ್ಗೆ ಎದ್ದ ತಕ್ಷಣ ಅವಳು ಯಾವ ಕನಸು ನೆನಪಿದೆ ಅಷ್ಟು ಕನಸುಗಳು ಕೂಡ ಬರಿತಾ ಇದ್ದಾಳೆ ಈ ಒಂದು ಹುಡುಗಿ. ಸೊ ಅವಾಗ ಆ ಒಂದು ಹುಡುಗಿ 1 ವರ್ಷದಲ್ಲಿ ಆ ಒಂದು ಬುಕ್ ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅವಳು ಟೀನ್ ಏಜ್ ಅಲ್ಲಿ ಇದ್ದಾಗ, ಫಾರ್ ಎಕ್ಸಾಂಪಲ್ 1954 ಅಲ್ಲಿ ಆ ಒಂದು ಹುಡುಗಿ ಹುಟ್ಟಿದಾಳೆ ಅಂತಾದ್ರೆ 1960, 65 ಇಲ್ಲಾಂತಂದ್ರೆ 70, 80 ಆ ತರ ಒಂದು ಕಾಲದಲ್ಲಿ ಅವಾಗಿಂದಾನೇ ಅವಳು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದ್ದಾಳೆ. ಆ ಒಂದು ಬುಕ್ ನ ಕಂಪ್ಲೀಟೆಡ್ ಆಗಿ ಬರ್ದ್ ಮುಗಿಸಿ ಯಾವಾಗ ಆ ಒಂದು ಬುಕ್ ನ ರಿಲೀಸ್ ಮಾಡ್ತಾ ಇದ್ದಾಳೆ ಅಂತ ಅಂದ್ರೆ 1999 ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾಳೆ. ಸೊ ಆ ಒಂದು ಬುಕ್ ನ ಇವಾಗ ರಿಲೀಸ್ ಮಾಡ್ತಾ ಇಲ್ಲ, ಅವಳು 1999 ಅಲ್ಲಿ ಆ ಒಂದು ಬುಕ್ ನ ರಿಲೀಸ್ ಮಾಡಿದ್ದಾಳೆ ವಿತ್ ಡೇಟ್ ಸಮೇತ. ಸೊ ಈ ವರ್ಷದಲ್ಲಿ ಈ ತರ ಎಲ್ಲ ನಡೆಯುತ್ತೆ. ಸೊ 2011 ಅಲ್ಲಿ ತುಂಬಾ ದೊಡ್ಡ ಸುನಾಮಿ ಬರುತ್ತೆ ಅಂತ ಆ ಒಂದು ಬುಕ್ ಅಲ್ಲಿ ಅವಳು ಬರೆದ್ಬಿಟ್ಟು 1999 ಅಲ್ಲೇ ಅವಾಗ್ಲೇ ಬರ್ತಿದ್ದಾಳೆ ಆ ಒಂದು ಬುಕ್ ನ. ಅವಾಗ್ಲೇ ಆ ಒಂದು ಬುಕ್ ನ ರಿಲೀಸು ಕೂಡ ಮಾಡಾಯ್ತು. ಅವಾಗ ಜನರು ಎಲ್ರು ಕೂಡ ಓದ್ಬಿಟ್ಟು, ಸೊ ಇದೆಲ್ಲ ಸುಮ್ನೆ ಫೇಕ್, ಈ ವೈರಲ್ ಆಗಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಎಲ್ರು ಕೂಡ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಜನರೆಲ್ಲರೂ ಕೂಡ. 90s ಅಲ್ಲೇ ರಿಲೀಸ್ ಮಾಡಿರೋ ಒಂದು ಬುಕ್ ನ 2011 ಅಲ್ಲಿ ವಿತ್ ಡೇಟ್ ಸಮೇತ ಒಂದು ಹುಡುಗಿ ಎಲ್ಲದೂ ಕೂಡ ಬರ್ದಿದ್ದಾಳೆ. ಆದ್ರೆ ಬಟ್ 2011 ಅಲ್ಲಿ ಈ ತರ ನಡೆಯುತ್ತೆ ಅಂತಾನು ಕೂಡ ಆ ಒಂದು ಹುಡುಗಿ 90s ಅಲ್ಲೇ ಬರ್ದಿದ್ದಾಳೆ. ಆದ್ರೆ ಬಟ್ 2011 ಅಲ್ಲಿ ಅದೇ ತರ ಸುನಾಮಿ ಬಂದು ಅಟ್ಯಾಕ್ ಮಾಡಿದೆ. ಜಪಾನ್ ಅಲ್ಲಿ ತುಂಬಾ ಜನರು ಕೂಡ ಸತ್ತೋಗಿದ್ದಾರೆ. ಸೊ ಅವಾಗಿಂದ ಜಪಾನ್ ಅಲ್ಲಿ ಇರುವ ಎಲ್ಲಾ ಜನರು ಕೂಡ ಆ ಒಂದು ಹುಡುಗಿನ ಬಿಲೀವ್ ಮಾಡ್ತಾ ಇದ್ದಾರೆ. ಸೊ ನೀನ್ ಹೇಳ್ದಂಗೆ 2011 ಅಲ್ಲಿ ಘಟನೆ ನಡೀತು, ನಾವು ಒಪ್ಕೊಂತೀವಿ ಅಂತಾನು ಕೂಡ ಜನರು ಎಲ್ರು ಕೂಡ ಆ ಒಂದು ಹುಡುಗಿನ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಮತ್ತೆ ಟ್ರೆಂಡಿಂಗ್ ಕೂಡ ಆ ಒಂದು ಹುಡುಗಿನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಆ ಒಂದು ಹುಡುಗಿಗೆ ಬಂದಿರುವ ಕನಸು ಎಲ್ಲದೂ ಕೂಡ ನಿಜವಾಗಿ ನಡೀತಾ ಇದೆ ಅನ್ನೋ ಒಂದೇ ಕಾರಣದಿಂದ. ಸೊ ಹಂಗಾಗಿ ಆ ಒಂದು ಹುಡುಗಿ ಜಪಾನ್ ಅಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದ್ದಾಳೆ.
ಮತ್ತೆ ಆ ಒಂದು ಹುಡುಗಿ ಮತ್ತೆ ಏನಂತ ಹೇಳ್ತಾ ಇದ್ದಾಳೆ ಅಂತ ಅಂದ್ರೆ 2040 ಅಲ್ಲಿ ಒಂದು ವಿಚಿತ್ರವಾಗಿರುವ ಒಂದು ಜನರು ನಮ್ ಜೊತೆ ಬಂದು ಕಂಬೈನ್ ಆಗ್ತಾರೆ, ನಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತಾನು ಕೂಡ ಆ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ. ನನಗೆ ಏನಂತ ಅನ್ಸುತ್ತೆ ಅಂತಂದ್ರೆ ಏಲಿಯನ್ 2040 ಅಲ್ಲಿ ಬಂದು ಕಂಬೈನ್ ಆಗ್ತಾರಂತ ನಾ ಅನ್ಕೊಂಡಿದ್ದೀನಿ. ಆದ್ರೆ ಬಟ್ ಆ ಒಂದು ಹುಡುಗಿ ಬೇರೆ ಏನಂತ ಅಂದಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಸೊ ನನಗೆ ಏನ್ ಅನ್ಸುತ್ತೋ ನಾ ಅದನ್ನ ಹೇಳಿದೀನಿ, ಮೇ ಬಿ ಆತರ ಇರ್ಬೋದು ಅಂತ ನಾ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಲಿಂಕ್ ಮಾಡಿ ಆ ಒಂದು ಹುಡುಗಿ ಹೇಳಿರ್ಬೋದು ಅಂತ ನಾ ಅನ್ಕೊಂಡಿದ್ದೀನಿ. ಆದ್ರೆ ಬಟ್ ಏಲಿಯನೇ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಸೊ ಮೇ ಬಿ ಆ ತರ ಒಂದು ಏಲಿಯನ್ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ 2040. ಸೊ ಆ ಒಂದು ಹುಡುಗಿ ಆ ತರ ಲಿಂಕ್ ಮಾಡಿ ಹೇಳಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಏನಾಗುತ್ತೋ ಗೊತ್ತಿಲ್ಲ, 2040 ಅಲ್ಲಿ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಆ ಒಂದು ಹುಡುಗಿ ಮತ್ತೆ ಏನಂತ ಹೇಳಿದಾಳಂತಂದ್ರೆ, ಇನ್ನು ಹೋಗ್ತಾ ಕಾಲ ಕಳಿತಾ ಕ್ಲೈಮೇಟ್ ಕೂಡ ತುಂಬಾ ಚೇಂಜಸ್ ಆಗತ್ತೆ ಅಂತಾನು ಕೂಡ ಹೇಳಿದಾಳೆ. ಕ್ಲೈಮೇಟ್ ಹೇಗಪ್ಪ ಚೇಂಜಸ್ ಆಗತ್ತೆ ಅಂತಂದ್ರೆ, ಮಳೆ ಬರೋ ಟೈಮಲ್ಲಿ ಬಿಸಿಲು ಹೊಡೆಯುತ್ತೆ, ಬಿಸಿಲು ಬಡಿಯೋ ಟೈಮಲ್ಲಿ ಮಳೆ ಬರುತ್ತೆ, ಚಳಿ ಟೈಮಲ್ಲಿ ಸೆಕೆ ಆಗತ್ತೆ, ಆ ತರ ಎಲ್ಲದಕ್ಕ ಘಟನೆ ನಡೆಯುತ್ತೆ ಅಂತಾನು ಕೂಡ ಆ ಒಂದು ಹುಡುಗಿ 90s ಅಲ್ಲೇ ಬರ್ದಿ ಹೇಳಿದಾಳೆ. ಸೊ ಇವಾಗ್ಲೂ ಕೂಡ ಅವಳು ಹೇಳ್ತಾ ಇದ್ದಾಳೆ. ಸೊ ಏನಾಗತ್ತೆ ಅಂತ ಗೊತ್ತಾಗ್ತಿಲ್ಲ. ಸೊ ಮೇ ಬಿ ನಡಿಬಹುದು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಸೊ ಇವಾಗಲೇ ಲೈಟ್ ಆಗಿ ಸಿಂಪ್ಟಮ್ಸ್ ಕಾಣ್ತಾ ಇದೆ ಆ ತರ. ಸೊ ಮಳೆ ಭರ್ಜರಿಯ ಓಡಿಯೋ ಟೈಮಲ್ಲಿ ಬಿಸಿಲು ಭರ್ಜರಿಯ ಓಡಿತಾ ಇದೆ. ಸೊ ಈ ತರ ಲೈಟ್ ಆಗಿ ಸಿಂಪ್ಟಮ್ಸ್ ಕಾಣೋದ್ರಿಂದ ಸೊ ಮೇ ಬಿ ನಡೆಯಕ್ಕೆ ಚಾನ್ಸಸ್ ಇದೆ ಫ್ಯೂಚರ್ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಮೇ ಬಿ ಏನ್ ನಡೆಯುತ್ತೆ ಅಂತ ಗೊತ್ತಾಗ್ತಿಲ್ಲ. ಆ ಒಂದು ಹುಡುಗಿ ಏನಂತ ಹೇಳ್ತಾಳೋ ಗೊತ್ತಿಲ್ಲ, ನೋಡೋಣ. ಸೊ ಮೇ ಬಿ ಆ ಒಂದು ಹುಡುಗಿ ಅಂದಂಗ ತರ 2025 ಅಲ್ಲಿ ತುಂಬಾ ದೊಡ್ಡ ಸುನಾಮಿ ಜಪಾನಿಗೆ ಅಟ್ಯಾಕ್ ಮಾಡುತ್ತೋ ಅಟ್ಯಾಕ್ ಮಾಡಲ್ವೋ ಅನ್ನೋದನ್ನ ಸೊ ನೋಡೋಣ ಏನ್ ನಡೆಯುತ್ತೆ ಅಂತ. ಸೊ ಈ ಒಂದು ಹುಡುಗಿ ಜಪಾನ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗಿದ್ದಾಳೆ. ಬೇಕಾದ್ರೆ ಟಿವಿ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಕೇಳಬಹುದು, ನೋಡಬಹುದು ಜಪಾನ್ ಅಲ್ಲಿ ಒಂದು ಹುಡುಗಿ ಇದ್ದಾಳ ಅಥವಾ ಇಲ್ವಾ ಅಂತಾನು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಗೂಗಲ್ ಹತ್ರ ಬೇಕಾದ್ರೆ ನೀವು ಕೇಳಬಹುದು. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೇನೆ. ಸೊ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಅಂತ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಿಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಂಬಿಡಿ. ಅಂಡ್ ನಾಳೆ ಒಂದು ಸ್ವೀಟ್ ಅಂಡ್ ಶಾರ್ಟ್ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಅಂಡ್ ಗೈಸ್ ನಾಳೆ ನಿಮ್ನ ನೋಡ್ತೀನಿ. ಬಾಯ್.